ನಮ್ಮ ಜಾಗದ ಮೇಲೆ ನಮ್ಮ ಭರವಸೆ ಇದೆ. ಸಿಗಂದೂರು ಇದು ಶಿವ ದಿನೇಶರಿಗೆ ಸಿಗಂದೂರು ದೇವಸ್ಥಾನಲ್ಲ ದುಡ್ಡು ಕೊಡಕ್ಕೆ ಸ್ಟ್ರೈಕ್ ಮಾಡಕ್ಕೆ ನಾವು ರೈತರು ತುಂಡು ಭೂಮಿಗೆ ಹೋರಾಡ್ತಾ ಇದೀವಿ. ದಿನೇಶ ಎತ್ತರಿಸಬೇಕು. ನಿನ್ನೊಂದಿನ ಹೋರಾಟ ನನ್ನ ಮನೆ ಭಾಗದಾಗ ಹೋರಾಟ ಆಗುತ್ತೆ. ಮತ್ತೆ ಹುಷಾರಿ ನಿನ್ನೊಂದು ಬಗ್ಗೆ ಮಧು ಬಂಗಾರ ಹೋಗಿ ಏಕವಚನ ಮಾತಾಡಿದ್ರೆ ನಿನ್ನ ಮನೆ ನುಗ್ಬೇಕಾಗುತ್ತೆ, ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ನಿನ್ನ ಮನೇಲಿ ಏನಾಗುತ್ತೆ ನೋಡ್ತೀನಿ. ಮಧು ಬಂಗಾರ ಈ ತರ ಕುತಂತ್ರ ಮಾಡಿದ್ರೆ ಇಷ್ಟು ದಿನ ನಾವು ಹೋರಾಡ್ಬೇಕಾಗಿರಲಿಲ್ಲ. ರೈತ ಸಂಘ ಒಬ್ಬ ನೀಟ್ ಕೆಲಸ ಮಾಡ್ತೇನೆ ದೇವ್ರ ಜೊತೆ ಹೋಗ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ ತಡಗಳ ಗ್ರಾಮದಿಂದ ರೈತರಾಗಿ ಮಾತಾಡ್ತಾ ಇರೋದು ನಾವು. ನಿನ್ನೆ ಕೆಜಿಕೊಪ್ಪ ಗ್ರಾಮಸ್ಥರು ಮತ್ತು ಶಿರ್ವಾಳ್ ದಿನೇಶ್ ಅನ್ನೋರು ರೈತ ಮುಖಂಡರು ಸೇರಿ ಏನು ಸ್ಟ್ರೈಕ್ ಮಾಡಿದ್ರು, ಅದೊಂದು ಸುಳ್ಳು ಆಪಾದನೆ ನಮ್ಮ ಮೇಲೆ ಮಾಡ್ತಾ ಇರೋದವರು. ಸುಳ್ಳು ಆಪಾದನೆ ಅಂದರೆ ಈಗ ಹೆಂಗೆ ಅಂದರೆ, ರೈತರು ಗಿಡ ಕಿತ್ತಿದ್ದಾರೆ, ಅವ್ರ ಮೇಲೆ FIR ಆಗಬೇಕು ಹಂಗೆ ಹಿಂಗೆ ಅಂತೇಳಿ ಫಾರೆಸ್ಟ್ ಇಲಾಖೆಗೆ ಬಂದು ಮತ್ತು AC ಅವ್ರ ಹತ್ರ ಹೋಗಿ ನಮ್ಮ ಮೇಲೆ FIR ಮಾಡಿಸಿದ್ದಾರೆ. ಇವಾಗ ಒಂದು ಹೆಂಗೆ ನಾಲೆಡ್ಜ್ ಥಿಂಕ್ ಮಾಡಬೇಕು ಅಂದರೆ, ಒಂದು 150-200 ಜನ ಸೇರಿ 3 ದಿನ ನೆಟ್ಟಿರೋ ಅಂಥ ಗಿಡನ ನಾವು ಇರೋದು 15 ಮನೆ, 15 ಜನ ಗಣಸರು ಹೋಗಲಿ ಒಂದು 20 ಜನ 450 ಜನಕ್ಕೆ ನೆಟ್ಟಿರೋಂಥ ಗಿಡನ ಒಂದು ರಾತ್ರಿಯಲ್ಲಿ ಕೀಳೋಕ್ಕಾಗುತ್ತಾ? ಇವರು ಎಲ್ಲೋ ಇರೋ ಗಿಡನ ಅವರೇ ಕಿತ್ಕೊಬಂದ್ಕೊಂಡು, ಹಸಿ ಗಿಡ ಕಿತ್ಕೊಬಂದ್ಕೊಂಡು, ದಿನೇಶ್ ಅವರೇ ಹೇಳಿದ್ದಾರೆ ಒಂದು ವಿಡಿಯೋದಲ್ಲಿ 36-40 ಗಂಟೆ ಆಯಿತು ಗಿಡ ಕಿತ್ತು ಅಂತ. ಆ ಗಿಡ ಕಿತ್ತಿರೋದು 40 ಗಂಟೆವರೆಗೂ ಹಾಗೆ ಹಸಿ ಹೇಗಿರುತ್ತೆ? ಇದನ್ನೆಲ್ಲ ಪೊಲೀಸ್ ಎನ್ಕ್ವೈರಿ ಮಾಡಬೇಕಲ್ಲ. ಮತ್ತು ಇವರು ಫಾರೆಸ್ಟ್ ಇಲಾಖೆ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದ್ದಾರೆ ಅಂದರೆ, ನಾವು ಕೊಟ್ಟಿರೋ ದೂರಿನ ಮೇಲೆ ಯಾವುದೇ ರೀತಿ ಕ್ರಮ ತೊಗೊಳ್ತಾ ಇಲ್ಲ. ನಾವು 6ನೇ ತಾರೀಕಿಗೆ AC ಕಚೇರಿಗೂ ದೂರು ಕೊಟ್ಟಿದ್ವಿ, ಫಾರೆಸ್ಟ್ ಇಲಾಖೆಗೂ ದೂರು ಕೊಟ್ಟಿದ್ವಿ. ಕೆಜಿಕೊಪ್ಪ ಗ್ರಾಮದಲ್ಲಿ ಅದೇ ಸರ್ವೆ ನಂಬರಲ್ಲಿ ಬೇರೆ ಕಡೆ ಒಂದು 100 ಎಕರೆ ಜಾಗದಲ್ಲಿ ಮರ ಕಡಿದಿದ್ದಾರೆ, ಮರ ಅಲ್ಲೇ ಬಿದ್ದಿದ್ದಾವೆ ಎಲ್ಲ ಹೇಳಿದ್ವಿ. ಆದರೂ ಅವ್ರು ಅದ್ರ ಬಗ್ಗೆ ಯಾವುದೇ ತನಿಖೆ ತೊಗೊಂಡಿಲ್ಲ. ನಿನ್ನೆ ಮಾಡಿರೋದ್ರ ಮೇಲೆ ತನಿಖೆ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಹಾಕಿ ನಮ್ಮ ಮೇಲೆ FIR ಎಲ್ಲ ಹಾಕಿದ್ದೀವಿ ಅಂತ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಮೊನ್ನೆ DFO ಸಾಹೇಬ್ರ ಹತ್ರ ಬಂದು ನಮ್ಮ ಅರ್ಜಿನ ಸಲ್ಲಿಸಿದ್ದೀವಿ. ನೇರ ಆರೋಪ ಅಂದರೆ ಸರ್, ನಾವು ಮರ ಕಿತ್ತಿದ್ದೀವಿ, ನಟ್ಟಿರೋ ಗಿಡನ ಕಿತ್ತಿದ್ದೀವಿ ಅಂತ ಮಾಡಿದ್ದಾರೆ ಅವರು. ನಾವು ಹೇಳಿರೋದೇನೆಂದರೆ, ಇವತ್ತು ಅದನ್ನ ನಾವು ಮಾಡಿಲ್ಲ, ಕೆಜಿಕೊಪ್ಪ ಗ್ರಾಮಸ್ಥರು ಮತ್ತು ಈ ಶಿರ್ವಾಳ್ ದಿನೇಶ್ ರೈತ ಮುಖಂಡರು ಅವ್ರದ್ದು ಏನು ಗುಂಪಿದೆ ಅವರೆಲ್ಲ ಸೇರಿ ಅವರೇ ಕಿತ್ಕೊಬಂದು ಮಾಡಿದ್ದಾರೆ ಅಂತ ನಾವು ಇದನ್ನ ಮಾಡ್ತಾಯಿದ್ವಿ. ಕೇಸ್ ಒಟ್ಟು ಕೇಸ್ ನಮ್ಮ ಮೇಲೆ ಬರೋ ಥರ ಅವ್ರು ಮಾಡ್ತಾ ಇದ್ದಾರೆ. DFO ಅವ್ರು ಈಗೇನು ಹೇಳಿದ್ದಾರೆ ಅಂದರೆ, ಸದ್ಯ ಅಲ್ಲಿ ಯಾವುದು ಪ್ಲಾಂಟಿಂಗ್ ಮಾಡಲ್ಲ, ನಮಗೆ ನೀವು ಹೋಗಿ ಪೊಲೀಸ್ ಸ್ಟೇಷನಿಗೆ ನೀವು ಕಂಪ್ಲೇಂಟ್ ಕೊಡ್ರಿ, ಅದೇನು ಗಿಡ ಎಲ್ಲ ಏನು ಮಹಜರ್ ಇದೆ ಅದೆಲ್ಲ ಮಹಜರ್ ಮಾಡಿಕೊಂಡು ನಾವು ಕಾನೂನು ಪ್ರಕಾರ ಕೈ ತೊಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಭರವಸೆ ಇದೆ ಸರ್. ಈಗ ಅವರೇ ಕೊಟ್ಟಿದ್ದಲ್ಲ, ಸೀಲ್ ಎಲ್ಲ ಹಾಕಿ ಅರ್ಜಿ ಕೊಟ್ಟಿದ್ದಾರೆ. ನಮ್ಮ ಭರವಸೆ ಇದೆ, ನಮ್ಮ ಜಾಗದ ಮೇಲೆ ನಮ್ಮ ಭರವಸೆ ಇದೆ. ಸಿಗಂದೂರು ಇದು ಶಿವ ದಿನೇಶರಿಗೆ ಸಿಗಂದೂರು ದೇವಸ್ಥಾನಲ್ಲ ದುಡ್ಡು ಕೊಡಕ್ಕೆ ಸ್ಟ್ರೈಕ್ ಮಾಡಕ್ಕೆ ನಾವು ರೈತರು ತುಂಡು ಭೂಮಿಗೆ ಹೋರಾಡ್ತಾ ಇದೀವಿ. ದಿನೇಶ ಎತ್ತರಿಸಬೇಕು. ನಿನ್ನೊಂದಿನ ಹೋರಾಟ ಅದು ನನ್ನ ಮನೆ ಭಾಗದಾಗ ಹೋರಾಟ ಆಗುತ್ತೆ. ಮತ್ತು ಹುಷಾರಿ ನಿನ್ನೊಂದು ಬಗ್ಗೆ ಮಧು ಬಂಗಾರ ಹೋಗಿ ಏಕವಚನ ಮಾತಾಡಿದ್ರೆ ನಿನ್ನ ಮನೆ ನುಗ್ಬೇಕಾಗುತ್ತೆ, ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ನಿನ್ನ ಮನೇಲಿ ಏನಾಗುತ್ತೆ ನೋಡ್ಕೆ. ನೀನು ಮಧು ಬಂಗಾರಪ್ಪನ ಈ ಥರ ಕುತಂತ್ರ ಮಾಡಿದ್ರೆ ಇಷ್ಟು ದಿನ ನಾವು ಹೋರಾಡಬೇಕಾಗಿರಲಿಲ್ಲ. ರೈತ ಸಂಘ ಒಬ್ಬ ನೀಟ್ ಕೆಲಸ ಮಾಡ್ತೀರ, ಹಿಂಗೆ ಆಗಲ್ಲ. ನಿನಗೆ ದೇವ್ರ ಜೊತೆ ಹೊಡ್ಕಿಂದು ಆಯ್ತಂದು ರಾಮು ಅಂತೇಳಿ ತರಗಳಲ್ಲೇ ಭಾರಿ ನೀಚಿದೆ ಬಿಡಪ್ಪ ನೀನು. ನಮಸ್ಕಾರ, ನನ್ನ ಹೆಸರು ದಿನೇಶ್ ಕುಮಾರ್, ಸಂಯುಕ್ತ ರೈತ ಸಂಘದ ಗೌರವಾಧ್ಯಕ್ಷ. ಸ್ನೇಹಿತರೆ, ಇವತ್ತು ನಾವೇನು ಈ ರೈತರ ಜೊತೆಯಲ್ಲಿ ಇವತ್ತು ಈ DFO ಕಚೇರಿಯಲ್ಲಿ ಏಕೆ ಇದು ಅಂದರೆ, ನಿನ್ನೆ ದಿನ AC ಕಚೇರಿ ಎದುರುಗಡೆ ಒಂದು ಧರಣಿ ಆಗುತ್ತೆ. ಏನು ದಿನೇಶ್ ಶಿರ್ವಾಳ ರೈತ ಸಂಘದ ನೇತೃತ್ವದಲ್ಲಿ ಒಂದು ಧರಣಿ ಆಗುತ್ತೆ. ಸುಮಾರು ಗಿಡಗಳನ್ನು ಕಿತ್ಕೊಬಂದು AC ಕಚೇರಿ ಮುಂದ್ಗಡೆ ಇಟ್ಕೊಂಡು ಧರಣಿ ಮಾಡ್ತಾ ಇದನ್ನು ರೈತರು ಕಿತ್ತಿದ್ದಾರೆ, ತಳಗಳ್ಳೆ ಗ್ರಾಮಸ್ಥರು ಕಿತ್ತಿದ್ದಾರೆ ಅಂತೇಳಿ. ಇವತ್ತು ಪಾಪ ಬೆಳಿಗ್ಗೆ ತಳಗಳ್ಳೆ ಗ್ರಾಮಸ್ಥರು ನಮ್ಮಲ್ಲಿ ಬಂದು ಹೇಳಿದ್ರು, ಸರ್ ನಾವು ಯಾವುದೇ ಗಿಡಗಳನ್ನ ಕಿತ್ತಿಲ್ಲ, ನಾವು ಗಿಡಗಳನ್ನ ಕೀಳೋದಾದ್ರೆ ನಾವೇನು ಇಲಾಖೆಯವ್ರು ಗಿಡ ನೆಟ್ಟಿದ್ರಲ್ಲ ಅವತ್ತೇ ಕೀಳ್ಬೋದಿತ್ತು. ಬಟ್ ನಮ್ಮ ರೋಷಕ್ಕೆ ನಾವು ಹೇಳಿದ್ವು, ಗಿಡ ನೀವು ನಟ್ರೆ ಕೀಳ್ದು ಅಂತ ಹೇಳಿದ್ವು, ಬಿಟ್ಟರೆ ನಾವು ಗಿಡ ಕಿತ್ತಿಲ್ಲ. ಏನು ನಿನ್ನೆ ಕಿತ್ತಿರೋ ಗಿಡವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ವು, ಅದು ಕೆಜಿಕೊಪ್ಪ ಗ್ರಾಮಸ್ಥರು ಮತ್ತು ಇಲಾಖೆ ಮತ್ತು ಈ ದಿನೇಶ್ ಶಿರ್ವಾಳ ನೇತೃತ್ವದ ರೈತ ಸಂಘ ಆ ಹಸಿ ಗಿಡಗಳನ್ನು ಕೈಯಲ್ಲೇ ಕಿತ್ಕೊಂಡು ಬಂದಿದ್ದಾರೆ. ಆ ಗಿಡಗಳಿದೆ, ಅದನ್ನು ನಾವು ಈ ನಮ್ಮ ಪೊಲೀಸ್ ಇಲಾಖೆಗೆ ಹೇಳಿದೆವು, ಈ ಗಿಡಗಳನ್ನು ಯಾವುದೇ ನಮ್ಮ ರೈತರು ಕಿತ್ತಿಲ್ಲ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ. ಅವ್ರ ಮೇಲೆ ನಮಗೆ ಗೌರವ ಇದೆ, ವಿಶ್ವಾಸ ಇದೆ. ನಿನ್ನೆ ಕಿತ್ತಿರೋಂಥ ಗಿಡಗಳು ಯಾರು ಕಿತ್ತಾರೆ ಅನ್ನೋದು ನಮಗೆ ಮುಖ್ಯವಾಗಬೇಕು. ಸುಮ್ಮನೆ ಈ ಪಾಪ ಈ ಮುಗ್ಧ ತಳಗಳ ರೈತರ ಮೇಲೆ ಗೂಬೆ ಕೂರಿಸಂಥದ್ದನ್ನು ಮಾಡಬಾರ್ದು, ಈ ವಿಚಾರನ ಆಗಬೇಕು. ಎರಡನೇದು, ಯಾವುದೇ ಕಾರಣಕ್ಕೂ ನಾವು ರೈತ ಸಂಘ, ಇಡೀ ಕರ್ನಾಟಕದ ರೈತ ಸಂಘ ಏನು ಇವತ್ತೇನು ಅಲ್ಲೇನು ತಳಗಳ್ಳೆ ಗ್ರಾಮದಲ್ಲಿ ಕಂದಾಯ ಭೂಮಿಯಲ್ಲಿ ಗಿಡ ನೆಡಲಿಕ್ಕೆ ಹೊಟ್ಟಿದ್ದಾರಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಅದನ್ನು ಅಂಗೀಕಾರ ಮಾಡೋದಿಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ಯಾಕೆಂದರೆ ಇವತ್ತು ಬೇಜಾನು ಫಾರೆಸ್ಟ್ ಭೂಮಿಗಳಿದೆ, ಅರಣ್ಯ ಇಲಾಖೆಯವರು ಅವರು ಫಾರೆಸ್ಟ್ ಭೂಮಿಯಲ್ಲಿ ಗಿಡ ನೆಡಲಿ, ನಮ್ಮ ಸಪೋರ್ಟ್ ಇದೆ, ನಾವು ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ.
ಕಂದಾಯ ಭೂಮಿ ಆಗಿರಬೇಕು ಹೊರತು ಯಾವುದೇ ಕಾರಣಕ್ಕೆ ಅರಣ್ಯೀಕರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ಈ ದಿನ ನಾವು ಅರಣ್ಯ ಇಲಾಖೆ DFO ಮತ್ತು ಇನ್ನಿತರೆ ಅಧಿಕಾರಿನ ಭೇಟಿ ಮಾಡೋಣ ಅಂತೇಳಿ ಸಂಯುಕ್ತ ರೈತ ಸಂಘ ಮತ್ತು ತಡಗಳೆ ಗ್ರಾಮಸ್ಥರು ಬಂದೆವು. ತಡಗಳೆ ಗ್ರಾಮಸ್ಥರು ಈ ಹಿಂದೆ ನಮ್ಮ ಕಂದಾಯ ಭೂಮಿ ಮೇಲೆ ನಮ್ಮ ಅರ್ಜಿ ಇದ್ದಾವೆ, ಮತ್ತು KG ಕಪ್ಪದ ಗ್ರಾಮಸ್ಥರದ್ದು ಸುಮಾರು 30-40 ಕುಟುಂಬ ಅಕ್ರಮವಾಗಿ ಭೂಮಿಯಲ್ಲಿ ಭತ್ತನೋ ಅಥವಾ ಕಬ್ಬು ಇನ್ನಿತರೆ ಬೆಳೆ ಬೆಳೀತಾ ಇದ್ದಾರೆ. ತಡಗಳೆಯರು ನಾವು ಬೆಳೀತಾ ಇದ್ದೀವಿ. ಇವರು ನಮ್ಮನ್ನೇ ಉದ್ದೇಶ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ಗಿಡ ನೆಡಕ್ಕೆ ಬಂದರು, ಆ ಆಕ್ರೋಶದಿಂದ ತಡಗಳೆ ಗ್ರಾಮಸ್ಥರು ಏನು ಹೇಳಿರ್ತಾರೆ ಅಧಿಕಾರಿ ಹತ್ರ, ನೋಡ್ರಿ ನಮ್ಮ ಭೂಮಿ ಮೇಲೆ ಏನಾದ್ರು ನೀವು ಗಿಡ ಅಥವಾ ಬೇಲಿ ಕಟ್ತಾರೆ ಕಿತ್ತಣಿತೀವಿ ಅಂತ ಹೇಳಿದ್ರು ಇವರು. ಇದನ್ನ ಇಲಾಖೆ ರೆಕಾರ್ಡ್ ಮಾಡ್ಕೊಂಡು ಅದೇ ರೆಕಾರ್ಡ್ ಮೇಲೆ ನಿನ್ನೆ FIR ಮಾಡ್ಸ್ಯಾರ ಇವರಿಗೆ. ನಿಜವಾಗ್ಲೂ ನಿನ್ನೆ ಗಿಡನ ಕಿತ್ಕೊ ಬರ್ಬೇಕು ಅಂದರೆ ಕಿತ್ಕು ಬಂದು AC ಆಫೀಸ್ ಹತ್ರ ಇಟ್ಟು ಸ್ಟ್ರೈಕ್ ಮಾಡ್ಬೇಕಂದ್ರೆ ಆ ಗಿಡ ಕಿತ್ತರೆ ಯಾರು ಅಂತೇಳಿ ಸ್ಪಾಟ್ ಎನ್ಕ್ವೈರಿ ಮಾಡಿ ಮಾಜೂರು ಮಾಡಿಸ್ಬೇಕಿತ್ತು. ಮಾಜೂರು ಮಾಡಿಸ್ತೇನೆ ಡೈರೆಕ್ಟ್ ಗಿಡನ ಕಿತ್ಕೊ ಬಂದು ಇಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡೋದು ಎಷ್ಟು ಸೂಕ್ತ ಅಂತೇಳಿ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಿನ್ನೆ ನಿಜವಾಗ್ಲೂ ಗಿಡ ಕಿತ್ಕೊ ಬಂದಿರೋದು ತಡಗಳೆ ಗ್ರಾಮಸ್ಥರು ಗಿಡ ಕಿತ್ತದ್ದಲ್ಲ. ನಿನ್ನೆ ಏನು ಚಟುವಟಿಕೆ ನಡೀತೋ ಅವರೇ ಅಲ್ಲಿಂದ ಗಿಡ ಕಿತ್ಕೊ ಬಂದು ಈ ಒಂದು ಸ್ಟ್ರೈಕ್ ಮಾಡಿರ್ತಾರೆ. ಈ ಹಿಂದೆ ರಾಜಕಾರಣಿಗಳು ಬಂಗಾರಪ್ಪ ಆಗಲಿ ಕಾಗೋಡು ತಿಮ್ಮಪ್ಪ ಆಗಲಿ ರೈತರನ್ನ ಎಲ್ಲೇ ಭೂಮಿ ಮಾಡಲಿ, ಮನೆ ಕಟ್ಟಕ್ಕೆ ಜಾಗ ಆಗ್ಬೋದು ಅಥವಾ ಬೆಳೆ ಬೆಳೆಯೋಕ್ಕೆ ಭೂಮಿ ಮಾಡ್ಕೊಂಡ್ರು ಯಾರು ಅಕ್ರಮಕೋರರು ಅಂತ ಹೇಳನಲ್ಲಿತ್ತು. ದೊಡ್ಡ ದೊಡ್ಡ ನಾಯಕರು ರೈತರು ನೀವು ತಮ್ಮ ಬದುಕಿಗಾಗಿ ಮಾಡ್ಕೊಳ್ರಿ, ನಾವು ಬಗರಕೊಮ್ಮ ಕಮಿಟಿ ಮುಖಾಂತರ ನಿಮಗೆ ಸಾಧ್ಯವಾದಷ್ಟು ಮಂಜೂರಾತಿ ಕೊಡಿಸ್ತು, ನೀವು ಬಲಿಷ್ಠ ರೈತರಾಗಿ ಬೆಳೀರಿ ಅನ್ನೋದ್ರ ಬಗ್ಗೆ ಆಶ್ವಾಸನೆ ಕೊಡೋರು ಬಿಟ್ಟರೆ ಎಲ್ಲರೂ ಕರ್ನಾಟಕ ರಾಜ್ಯದಾಗೆ ರೈತ ನಾಯಕ ಆಗಿ ರೈತರನ್ನೇ ಭೂ ಅಕ್ರಮಕೋರರು ಅಂತ ಹೇಳಿದ್ದೇನಾದ್ರು ಇದ್ರೆ ಅದು ನಮ್ಮ ಸಾಗರ ತಾಲೂಕಿನ ರೈತ ಮುಖಂಡರು ಮಾತ್ರ. ದಯಮಾಡಿ ನನಗೂ ಈ ರೈತ ಮುಖಂಡತ್ವದಾಗೆ ಮುಂದುವರಿಯೋಕ್ಕೆ ನಿಜವಾಗ್ಲೂ ನನಗೇ ಒಂದು ಕೀಳರಿಮೆ ಬರ್ತೈತೆ. ಯಾಕಂದ್ರೆ ನಾವು ಕಾಗೋಡು ತಿಮ್ಮಪ್ಪ ರೈತರಿಗೆ ಕೊಟ್ಟಂಥ ಬೆಂಬಲ, ಬಂಗಾರಪ್ಪ ಕೊಟ್ಟಂಥ ಬೆಂಬಲನ ಇವತ್ತು ನಾವು ಈ ಹಸಿರು ಟವಲ್ ಹಾಕಿಂದು ರೈತರು ಅಕ್ರಮಕೋರರು ಅಂತೇಳಿ ಹೇಳಿಕೆ ನೋಡಿ ನನಗೆ ನಿಜವಾಗ್ಲೂ ಈ ಹಸಿರು ಟವಲ್ ಮೈ ಮೇಲೆ ಹಾಕಿನಕ್ಕೆ ಭಾರಿ ಹಿಂಸೆ ಆಗ್ತೈತಿ. ದಯಮಾಡಿ ಸಾಗರದಾಗೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು 99% ಮನೆ ಕಟ್ಟೋ ಜಾಗ ಸರ್ಕಾರಿ ಜಾಗ, ಭತ್ತ ಬಿತ್ತ ಸರ್ಕಾರಿ ಜಾಗ, ಅಡಿಕೆ ತೋಟ ಹಾಕಿರೋ ಸರ್ಕಾರಿ ಜಾಗ, ಇದೆಲ್ಲದು ಕಂದಾಯ ಭೂಮಿ ಫಾರೆಸ್ಟ್ ಲ್ಯಾಂಡ್ನೇ ಮಾಡ್ತಾ ಇದ್ದಾರೆ. ಇವ್ರು ಯಾರು ಅಕ್ರಮಕೋರರಲ್ಲ. ಅಕ್ರಮಕೋರ ಅಂದರೆ ಏನು, ಈ ಶಬ್ದದ ಒಂದು ಅರ್ಥ ಬೇಕು ತಾನೆ. ದಯಮಾಡಿ ಈ ಅಕ್ರಮಕೋರರು ರೈತರಿಗೆ ಹೇಳಿರೋ ಪದ ನಾನು ತಲೆ ತಗ್ಸೋಂಥ ಒಂದು ವ್ಯವಸ್ಥೆ ಆಗಿದೆ. ದಯಮಾಡಿ ಸಾರ್ವಜನಿಕರು ಈ ಅಕ್ರಮಕೋರರು ಅಂತ ಯಾರು ಹೇಳ್ಯಾರೆ ಅವ್ರ ಬಗ್ಗೆ ತಾವುಗಳೇ ಜಡ್ಜ್ ಮಾಡಬೇಕು ಅಂತೇಳಿ ನಾ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ಸರ್, ನಮ್ಮ ನೇರ ಆರೋಪ ಅಂದರೆ ಹಸಿರು ಟವಲ್ ಹಾಕಿಂದಿರೋ ಸಂಘಟನೆಗಾರರು ಯಾರೇ ಆದ್ರೂ ಅಕ್ರಮಕೋರರು ಅನ್ನೋರು ಅವರು ಅಪರಾಧಿಗಳೇ. ರೈತ ತನ್ನ ಬದುಕಿಗಾಗಿ ಮನೆ ಕಟ್ಟೋದು, ವ್ಯವಸಾಯ ಮಾಡೋದು ಇವ್ಯಾವ ಅಕ್ರಮಕೋರರು ಅಲ್ಲ. ದಯಮಾಡಿ ರಾಜ್ಯದ ರೈತ ಸಂಘದ ಯಾವುದೇ ಮುಖಂಡರಾಗಲಿ ನಿಮಗೆ ಕೈ ಮುಗಿದು ಕೇಳ್ತೀನಿ, ರೈತರನ್ನ ಅಕ್ರಮಕೋರರು ಅಂತ ದಯಮಾಡಿ ನಿಮ್ಮ ಖಾಲಿ ಬಿದ್ದು ಹೇಳ್ತೀನಿ. ಇಂಥ ಮಾತುಗಳನ್ನು ಮುಂದೆ ಬಳಸಬೇಡ್ರಿ ಅಂತೇಳಿ ನಾನೊಂದು ಸಲಹೆ ಮಾಡ್ತೀನಿ ಅಷ್ಟೇ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಗಣಪತಿಯಪ್ಪರು ನಾವು ನಿನ್ನೆ ದಿನ ಸಾಗರದ ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆಗೆ ನಾವು ಸಂಘಟನೆಯವರು ಮತ್ತು ತಡಗಳೆ ರೈತರು ಭೇಟಿ ಕೊಟ್ಟಿದ್ವಿ. ಏನಪ್ಪ ವಿಷಯ ಅಂತಂದರೆ, ತಡಗಳೆ ರೈತರು ಅರಣ್ಯ ಇಲಾಖೆ ನೆಟ್ಟಂಥ ಗಿಡಗಳನ್ನು ಕಿತ್ತಾಕಿದ್ದಾರೆ ಅನ್ನೋ ಆರೋಪದಲ್ಲಿ 12 ಜನರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರ ಮೇಲೆ ಕೇಸನ್ನು ಕೊಟ್ಟಿದ್ದಾರೆ. ಇದು ತಡಗಳೆ ರೈತರು ಮಾಡಿದಂಥ ಕೃತ್ಯ ಅಲ್ಲ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಕಾರಣ, ತಡಗಳೆ ರೈತರು ಹಲವಾರು ವರ್ಷಗಳಿಂದ ಆ ಭೂಮಿಯನ್ನು ಅನುಭವಿಸ್ತಾ ಬೆಳೆಗಳನ್ನು ಬೆಳೀತಾ ಬಂದಂಥ ರೈತರು ಆ ಜಾಗದಲ್ಲಿ ಏಕಾಏಕಿ ಅರಣ್ಯ ಇಲಾಖೆ ನಮಗೇನೋ ಕಂದಾಯ ಇಲಾಖೆಯವರು ನಮಗೆ ಜಾಗವನ್ನು ಕೊಟ್ಟಿದ್ದಾರೆ, ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಬರೀ ಹೇಳಿಕೆ ಮೇಲೆ ಆ ಜಾಗದಲ್ಲಿ ಹೋಗಿ ಗಿಡವನ್ನು ನೆಟ್ಟಿದ್ದು ಆ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ಆಕ್ರೋಶದ ಭರಿತರಾದ ರೈತರು ಗಿಡ ನೆಟ್ಟಂಥ ಅರಣ್ಯ ಅಧಿಕಾರಿಗಳ ಮುಂಭಾಗದಲ್ಲಿ ನೀವು ಗಿಡ ನೆಟ್ಟರೆ ನಾವು ಗಿಡ ಕೀಳ್ತೀವಿ ಅನ್ನೋದು ಸಹಜ. ರೈತರಿಗೆ ಬಂದಿರೋಂಥ ಆಕ್ರೋಶದಲ್ಲಿ ಆ ಆಕ್ರೋಶ ಭರಿತರಾಗಿ ಹೇಳ್ತಕ್ಕಂಥ ಮಾತನ್ನ
ಒಂದು ವಿಡಿಯೋ ಇಟ್ಕೊಂಡ್ಬಿಟ್ಟು ಇವತ್ತು ಅದೇ 12 ಜನರ ಮೇಲೆ ಗಿಡ ಕಿತ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಇವತ್ತು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು KG ಕೊಪ್ಪ ಮತ್ತು ತಡಗಳೆ ರೈತರ ಮಧ್ಯೆ ಏನು ಈ ಒಂದು ಜಮೀನಿನ ವಿವಾದ ಸೃಷ್ಟಿಯಾಗಿದೆ, ಇದು ರೈತ ಮುಖಂಡರ ಹತ್ರ ಬಂದಾಗ ಆ ರೈತರ ಮುಖಂಡರ ಆದವರು ಅವರಿಗೆ ಸಹನೆ ಬೇಕಿತ್ತು. ಎರಡೂ ಹಳ್ಳಿಯ ರೈತರನ್ನ ಕೂರಿಸ್ಬಿಟ್ಟು ಇದು ಅಲ್ಲೇ ಬಗೆಹರಿಬೇಕು, ಇಲ್ಲೇ ಬಗೆಹರಬೇಕು, ಇದು ಅಧಿಕಾರಿಗಳ ಗಮನಕ್ಕೆ ಹೋಗಬಾರ್ದು, ಹೋದರೆ ರೈತರಿಗೆ ದುರಂತ ಇದು ಅನ್ನೋ ವಿವೇಚನೆ ಆ ರೈತ ಮುಖಂಡರಿಗೆ ಯಾಕೆ ಬಂದಿಲ್ಲ ಅನ್ನೋದು ನಮಗೆ ಬೇಸರದ ಸಂಗತಿ. ಇವತ್ತು ಒಬ್ಬ ರೈತರ ಮೇಲೆ ಇನ್ನೊಬ್ಬರು ಆಪಾದನೆ ಮಾಡಿಕೊಂಡು ಸಾಗರ ಪಟ್ಟಣದಲ್ಲಿ ಬೀದಿಯಲ್ಲಿ ರೈತರ ಒಂದು ಘನತೆಯನ್ನು ನಾವೇ ಕಳ್ಕೊಳ್ಳೋ ರೀತಿ ನೋಡಿದರೆ ಇದು ಮುಂದೆ ಅನಾಹುತಕ್ಕೆ ಕಾರಣ ಆಗ್ತದೆ. ತಾಲೂಕಾದ್ಯಂತ ಬಕರುಕ್ಕುಮ್ಮ ರೈತರಿಗೆ ಇದು ಅನಾಹುತಕ್ಕೆ ಮುನ್ನುಡಿ ಬರೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆ ಜಮೀನು ಅರಣ್ಯ ಇಲಾಖೆದಲ್ಲ. ಅರಣ್ಯ ಇಲಾಖೆ ಅರಣ್ಯೀಕರಣ ಮಾಡಬೇಕು ಅಂತಂದರೆ ಅವರಿಗೆ ಸಾವಿರಾರು ಎಕರೆ ಜಮೀನು ಇನ್ನೂ ಖಾಲಿ ಇದೆ. ಈ ಅರಣ್ಯ ಅಧಿಕಾರಿಗಳು ಸುಮ್ಮನೆ ಮಾಪಿ ಪಾಸ್ ಫೈಲನ್ನು ಮೂವ್ ಮಾಡಲಿಕ್ಕೆ, ಏನು ಮರ ಕಡಿತಲೇ ಫೈಲನ್ನು ಮೂವ್ ಮಾಡಲಿಕ್ಕೆ, ಅವರಿಗೆ ನಾಟ ಸಾಗಿಸ್ಲಿಕ್ಕೆ, ಪರವಾನಗಿ ಕೊಡಲಿಕ್ಕೆ ಮಾತ್ರ ಇದೆ ಅಂತ ನನ್ನ ಭಾವನೆ ಅನಿಸ್ತಾ ಇದೆ. ಈಗ ನೀವು ಅರಣ್ಯೀಕರಣ ಮಾಡೋದೇ ಆದರೆ ನಮ್ಮ ಹತ್ರನೇ ಯೋಜನೆಗಳಿದೆ, ಬನ್ನಿ. ಖಂಡಿತ ನಮ್ಮ ರೈತರಿಗೆ ನೀವು ಪ್ರತಿ ವರ್ಷ ಒಂದು ಗಿಡವನ್ನು ಕೊಡಿ, ನಾವು ಒಂದು ಗಿಡ ನೆಟ್ಟು ಅದನ್ನು ಪಾಲನೆ ಮಾಡ್ತೀವಿ. ನೀವು ಅದನ್ನು ಮಾಡಲ್ಲ. ಎಲ್ಲೋ ಒಂದಿಷ್ಟು ಜಾಗವನ್ನು ಗುರುತಿಸಿ ಅಲ್ಲಿ ಹಣವನ್ನು ಮಂಜೂರು ಮಾಡಿಕೊಂಡು ಗಿಡ ನೆಟ್ಟು ಫೋಟೋ ಕೊಟ್ಟು ಅಪ್ಲೋಡ್ ಮಾಡಿ ನೀವು ಹಣವನ್ನು ಪಡೆದು ಸುಮ್ಮನಾಗ್ಬಿಡ್ತೀರಾ. ಆ ಗಿಡ ಮತ್ತೆ ಇದಾವ ಸತ್ತಿದಾವ ಅನ್ನೋದನ್ನು ನೀವು ನೋಡಲ್ಲ. ಯಾಕಂದರೆ ಅದು ನಮಗೆ ಗೊತ್ತಿರೋಂಥ ವಿಚಾರ ನಾವು ರೈತರಾಗಿ. ಹಾಗಾಗಿ ತಡಗಳ್ಳೆ ಮೇಲೆ ರೈತರ ಮೇಲೆ ಏನು ಸುಳ್ಳು ಆಪಾದನೆ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದರೆ, ಈ ಕೃತ್ಯವನ್ನು ನಾವು ಖಂಡಿಸ್ತೇವೆ ಸಂಯುಕ್ತ ರೈತ ಸಂಘ ಸಾಗರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.